ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೋ ಸುಸ್ತಾಗೋದಕ್ಕಲ್ಲ. ಅಮ್ಮೇ ಹೊಸಿ ಕುಡಿಯಕ್ಕೆ ನೀರು ತತ್ತಾ ಇಲ್ಲಿ ತಂದೆ. ರೀ, ಸಿಂಚು ಆ ಮನೆಗೆ ಹೋಗಿದ್ದಾಳೆ. ಸಿದ್ದುನು ಹೋಗಿದ್ದ. ಅವಳನ್ನ ಕರ್ಕೊಂಡು ಬರ್ತಾನೆ ಅಂದ್ರೆ ಒಬ್ಬನೇ ಬಂದಿದ್ದಾನೆ. ಎಲ್ಲಿ ಅಂತ ಕೇಳಿದ್ರೆ ಪರವಾಗಿಲ್ಲ, ಅವಳು ಅಲ್ಲೇ ಇರಲಿ ಅಂತಾನೆ. ಮೊದಲೆಲ್ಲ ಅಮ್ಮ ಅಮ್ಮ ಅಂತ ನನ್ನ ಮಾತು ಎಷ್ಟು ಕೇಳ್ತಿದ್ದ. ಈಗ ನನ್ನ ಮಾತು ಬಗ್ಗೆ ಗೌರವನೇ ಇಲ್ಲ. ಮಗ ಈ ಥರ ಅಂದರೆ ಮಗಳು ಅದೇ ದಾರಿನ ತುಳಿದಿದ್ದಾಳೆ. ನೋಡಮ್ಮಿ, ಅವಳಿಗೆ ಆ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತ ಇಲ್ಲಿಗೆ ಬಂದಿದ್ಲು. ಈಟು ದಿನ ಇಲ್ಲಿ ಇದ್ಲು. ಈಗ ನಾನು ಅಲ್ಲಿಗೆ ಹೋಗ್ತೀನಿ ಅಂದರೆ ನಾವೇನು ಹೇಳೋಕ್ಕಾದತ್ತು? ಅವಳೇನು ಎಳೆ ಮಗುವೆ, ಅವಳಿಗೂ ತಿಳುವಳಿಕೆ ಅದೇ, ಓದಿರೋಳು. ಅದೇನೇನು ಮಾಡ್ತಾಳ ಮಾಡಲಿ ಇರಿ. ಹೊಸಿ ನೋಡಮ್ಮ. ಓ, ಈಗ ಏನಾಯ್ತವ? ಅವಳು ಖುಷಿಯಾಗಿರ್ತೀನಂದ್ರೆ ಇರ್ಲಿ ಬಿಡು, ತಪ್ಪೇನು? ನೀ ಸುಮ್ಮನೆ ಇರಪ್ಪ, ಅವ್ರ ಥರನೇ ಮಾತಾಡಬೇಡ. ನನ್ನ ಮಗಳಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ ನನಗೆ ಗೊತ್ತು. ಯಾವಾಗಲೂ ರಾಜಕೀಯ ರಾಜಕೀಯ ಅನ್ಕೊಂಡು ಹೆತ್ತ ಕಲ್ಲಿನ ಸಂಕಟ ನಿಮ್ಗೇನು ಅರ್ಥ ಆಗುತ್ತೆ ಹೇಳಿ? ನನಗದೆಲ್ಲ ಗೊತ್ತಿಲ್ಲ. ನೀವೇ ಹೋಗಿ ಅವಳನ್ನ ಕರ್ಕೊಂಡು ಬನ್ನಿ. ನನ್ನ ಮಗಳಲ್ಲಿ ಕಷ್ಟಪಡೋದನ್ನ ನನಗೆ ನೋಡೋಕೆ ಇಷ್ಟ ಇಲ್ಲ. ಅಲ್ಲ ಕಣಮ್ಮಿ, ನಾನು ಹೆಂಗಮ್ಮಿ ಅಲ್ಲಿಗೆ ಹೋಗೋಕ್ಕಾಯ್ತದೆ? ಜನ ಈಗ ತಾನೇ ನನ್ನನ್ನು ಗೆಲ್ಸವ್ರೆ. ಇಂಥ ಟೈಮ್ನಾಗ ನಾನು ಅಲ್ಲಿಗೆ ಹೋಗಿ ಏನಾದರೂ ಮಾತಾಡಕ್ಕೆ ಹೋದರೆ ಅದು ಇದು ಅಂತ ಗಲಾಟೆಯಾಗಿ ಹೆಚ್ಚು ಕಮ್ಮಿ ಆಗೋದ್ರೆ ಎಲ್ಲ ನನ್ನ ಕೂತ್ಕೆಗೆ ಬರ್ತದೆ. ಇವಾಗ ಅವೆಲ್ಲ ಏನು ಬೇಡ. ನಾನು ಅವಳನ್ನ ಕರೆಸಿ ಮಾತಾಡ್ತೀನಿ. ಹೊಸಿ ಸುಮ್ಕಿರು. ಅಂದರೆ ನನ್ನ ಮಗಳಿಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ವಾ ನಿಮಗೆ? ನೋಡಮ್ಮಿ, ನಾನು ಈಗ ತಾನೇ ಗೆದ್ದೀವ್ನಿ. ಇನ್ನು ಹೊಸಿ ದಿವಸದಲ್ಲಿ ನನಗೆ ಮಿನಿಸ್ಟ್ರಿಗಿರಿನೂ ಸಿಗ್ತದೆ. ಈಗ ಇರಾದ ಅಂತ ಎಲ್ಲ ಮಾಡಿಕೊಂಡ್ರೆ ಎಲ್ಲ ನನ್ನ ಕುತ್ತಿಗೆಗೆ ಬರ್ತದೆ. ಈಗ ಅವೆಲ್ಲ ಏನು ಬೇಡ. ಅದೇನೇನಾಗ್ತದೆ ಆಗಲಿ, ನಾವು ನೋಡಮ್ಮ. ಎಲ್ಲ ಆಮೇಲೆ ನಾನು ಸರಿ ಮಾಡ್ತೀನಿ. ನೀನು ಸುಮ್ಕೆ ಇದ್ಬಿಡು. ಏನಾದರೂ ಮಾಡ್ಕೊಳ್ಳಿ, ಯಾರು ನನ್ನ ಮಾತು ಕೇಳಲ್ಲ. ಎಲ್ಲ ನನ್ನ ಕರ್ಮ. ಛೇ, ಏ ಬ್ರೋ, ಪುರೋಹಿತರು ಬೇಕು ಅಂತ ಹೇಳಿದ್ದಲ್ಲ, ಸಿಕ್ಕಿದ್ರಾ? ಇಲ್ಲ ಕಣ. ಬೇಕು ಅಂದ್ರೆ ಹೇಳು, ನನಗೆ ಪರಿಚಯ ಇರೋರು ಒಬ್ರು ಇದ್ದಾರೆ. ಅದೇ ನಮ್ಮ ಅಂಗಡಿ ಪೂಜೆ ಮಾಡಿಸಿದ್ರಲ್ಲ ಅವರು. ಅವ್ರಿಗೆ ಹೇಳ್ತೀನಿ, ಇಲ್ಲಾಂದ್ರೆ ಅವ್ರ ನಂಬರೇ ಕೊಡ್ತೀನಿ, ತಗೋ. ಪುರೋಹಿತರನ್ನ ಕರೆಸಿ ಮನೆಗೆ ಇನ್ನೊಂದು ಸಾರಿ ಪೂಜೆ ಮಾಡಿಸೋಣ ಅಂತ ಇವನಿಗೆ ಹೇಳಿದ್ರೆ ಇವನು ಇದನ್ನ ಸೀರಿಯಸ್ ಆಗಿ ತೊಗೊಂಡಿದ್ದಾನೆ. ಇವನು ಹೇಳಿದ್ದು ಪುರೋಹಿತರನ್ನೇ ಕರೆಸಿ ಪೂಜೆ ಮಾಡಿಸಿದ್ರೆ ಅವನು ಹೋಗಿ ಇವನ ಹತ್ರ ನಿಮ್ಮ ಅಣ್ಣ ಹೊಸ ಮನೆಗೆ ಪೂಜೆ ಮಾಡಿಸಿದಾನೆ ಅಂತ ಹೇಳ್ಬಿಟ್ರೆ ಎಲ್ಲ ಕೆಲಸ ಎಕ್ಕುಟ್ಟು ಹೋಗ್ಬಿಡುತ್ತೆ. ಏನು ಮಾಡೋದು? ಏಯ್, ಏನ ಕೊಳ್ಳ ನಂಬರು? ಬೇಡ ಕಣ. ಯಾಕೋ? ಅಲ್ಲ, ಪುರೋಹಿತರು ಬೇಕು ಅಂತ ನೀನೇ ಹೇಳಿದ್ದು, ಇವಾಗ ಬೇಡ ಅಂತಿದ್ಯಾ? ಏನು ವಿಷಯ? ಬೇಡ ಅಂತ ಹೇಳಿದ್ನಲ್ಲ. ಆಯ್ತು ಬಿಡು, ಅದಕ್ಕೆ ಯಾಕೆ ಹೀಗಾಡ್ತಿದ್ಯಾ? ಅಯ್ಯಯ್ಯ, ಅದು ಸರಿ. ಈಗ ಯಾಕೆ ಪುರೋಹಿತರು? ಯಾವುದಾದ್ರೂ ಪೂಜೆ ಮಾಡಿಸಿದ್ಯಾ? ಪೂಜೆ ಅಂತ ಏನಿಲ್ಲ ಕಣ. ಯಾಕೋ ಟೈಮ್ ಸರಿ ಇಲ್ಲ, ಅದಕ್ಕೆ ಜಾತಕ ಕೇಳ್ಸೋಣ ಅಂತ. ಅಲ್ಲ ಬ್ರೋ, ನೀನು ಅನ್ಕೊಂಡ ಹಾಗೆ ಅಪ್ಪನ ಹತ್ರ 5 ಲಕ್ಷ ಇಸ್ಕೊಂಡೆ, ವೆಂಕಿನೂ ಮನೆಯಿಂದ ಆಚೆ ಕಳಿಸ್ದೆ. ಎಲ್ಲ ನೀನು ಅನ್ಕೋತಿರೋ ಹಾಗೆ ಆಗ್ತಿರುವಾಗ ಟೈಮ್ ಯಾಕೋ ಸರಿ ಇಲ್ಲ? ಏಯ್, ನಾನು ಟೈಮ್ ಸರಿ ಇಲ್ಲ ಅಂತ ಹೇಳ್ತಿರೋದು ಮನೆ ವಿಷಯದಲ್ಲ, ಕೆಲಸದ ವಿಷಯದಲ್ಲಿ. ಎಷ್ಟೇ ಕೆಲಸ ಮಾಡಿದ್ರು ಕೆಲಸದಲ್ಲಿ ಇಂಪ್ರೂವ್ಮೆಂಟೇ ಕಾಣಿಸ್ತಿಲ್ಲ ಕಣ. ಗಾಣದ ಎತ್ತಿನ ಥರ ದುಡಿದ್ರು ಕೈಲಿ 1 ರೂಪಾಯಿ ಉಳಿತಾರೆ. ಅದಕ್ಕೆ ಏನು ಮಾಡೋದು ಅಂತ ಕೇಳೋಣ ಅಂತ. ಅದಕ್ಕೆ ಪುರೋಹಿತರೇ ಯಾಕೋ ಕೇಳಬೇಕು? ಜ್ಯೋತಿಷನ್ ತಾನೇ ಕೇಳಬೇಕಾಗಿರೋದು. ಏನೋ ಒಂದು ಮಾಡಿದ್ರೆ ಆಯ್ತು ಬಿಡ. ಹೌದು,
ನಿನ್ನ ಹತ್ರ ದುಡ್ಡು ಇದೆಯಲ್ಲ, ಏನು ಮಾಡೋಣ ಅಂತ ಅಂದ್ಕೊಂಡಿದ್ಯಾ? ಮತ್ತೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಣ ಅಂತನೋ ಅಥವಾ ಬೇರೆ ಏನಾದರೂ ಕೆಲಸ ಶುರು ಮಾಡೋಣ ಅಂತಿದ್ಯಾ? ಅದೇ ಯೋಚನೆ ಮಾಡ್ತಾ ಇದೀನಿ ಬ್ರೋ. ಈ ಬಿಸ್ನೆಸ್ ಕೈ ಹಿಡಿಲಿಲ್ಲ, ಅದಕ್ಕೆ ಹೊಸದಾಗಿ ಏನಾದರೂ ಚೆನ್ನಾಗಿರೋ ಒಂದು ಸ್ಟಾರ್ಟಪ್ ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡ, ಈ ಸಲ ಕೆಲಸನ ಹುಷಾರಾಗಿ ಶುರು ಮಾಡ್ಬೇಕು ನೀನು. ಮತ್ತೆ ಸ್ಟಾರ್ಟಪ್ ಮಾಡ್ತೀನಿ ಅಂತ ಹೋಗಿ ಈ ಕೈ ಸುಟ್ಕೊಂಡಿಯಲ್ಲ, ಹಾಗೆ ಕೈ ಸುಟ್ಕೊಂಡ್ರೆ ಏನು ಮಾಡ್ತೀಯ? ಮತ್ತೆ ಹಳೆ ಪರಿಸ್ಥಿತಿಗೆ ಬರ್ತೀಯ. ಕೈ ಕಾಲು ಕಳ್ಕೊಂಡು ಬದುಕ್ಬೋದು ಕಣ, ದುಡ್ಡಿಲ್ಲದೆ ಬದುಕೋಕ್ಕಾಗಲ್ಲ. ಅದಕ್ಕೆ ಈ ಸಲ ಕೆಲಸ ಶುರು ಮಾಡ್ಬೇಕಾದ್ರೆ ಒಂದಲ್ಲ 100 ಸಲ ಯೋಚನೆ ಮಾಡಿ ಕೆಲಸ ಶುರು ಮಾಡು. ಕೆಲಸ ಕಡಿಮೆ ಇರಬೇಕು, ದುಡ್ಡು ಜಾಸ್ತಿ ಬರಬೇಕು. ಅಂಥದ್ದೇನಾದ್ರೆ ಕೆಲಸ ಮಾಡ, ಉದ್ಧಾರ ಆಗ್ತೀಯ. ಹ್ಞೂ ಬ್ರೋ, ಹಾಗೆ ಮಾಡ್ತೀನಿ ಈ ಸಲ. ಒಂದ್ಸಲ ಕೈ ಸುಟ್ಕೊಂಡ ಹಾಗೆ ಈ ಸಲ ಮಾಡ್ಕೊಳಲ್ಲ. ನಾನು ಬೇಗ ಕೆಲಸ ಶುರು ಮಾಡಬೇಕು. ಕೆಲಸ ಈಗಾಗಲೇ ಕೆಲಸ ಮಾಡ್ತಿದ್ಯಲ್ಲೋ, ಇನ್ಯಾವ ಕೆಲಸ ಶುರು ಮಾಡ್ಕೊತಿದ್ಯಾ? ನನ್ನ ನಾಲ್ಗಾಗಿಷ್ಟು ಗುಟ್ಟು ನಿಟ್ಕೊಳ್ಳೋಕೆ ಬರೋದಿಲ್ಲ. ಎಕ್ಸೈಟ್ಮೆಂಟಲ್ಲಿ ಏನೇನೋ ಹೇಳ್ಬಿಟ್ಟೆ. ಏನಿಲ್ಲ ಕಣ, ಬೇಗ ಕೆಲಸ ಶುರು ಮಾಡಬೇಕು ನಾನು ಟೈಮ್ಗೆ ಅಂತ ಹೇಳ್ತಾ ಇದ್ದೆ. ನಿಂದೇನೋ ಮುಚ್ಚಿಡ್ತಾ ಇದೆ ಬ್ರೋ, ನಿಜ ಹೇಳು. ನಿನ್ನ ಹತ್ರ ಏನೋ ಮುಚ್ಚಿಡೋದಿದೆ? ಈ ಸಂತೋಷ ಅಂದರೆ ಒಂಥರ ಲೈಬ್ರರಿ ಇದ್ದಂಗೆ, ಯಾರು ಬೇಕಾದ್ರೂ ಓದ್ಕೋಬೋದು. ನಾನು ಹೇಳ್ತಿರೋದು ಕೆಲಸಕ್ಕೆ ಬೇಗ ಹೋಗಬೇಕು ಅಂತ. ಬರಲಾ, ಮತ್ತೆ ಸಿಗ್ತೀನಿ. ಅಲ್ವಾ ಪುರೋಹಿತ್ ನಂಬರು? ಬೇಕಾದ್ರೆ ಕೇಳ್ತೀನಿ ಕಣ, ಹೋಗ. ಸಿಗರೇಟು? ಅಳ್ಬಾರ್ದು. ನೋಡು, ಅಲ್ಲಿರೋರೆಲ್ಲರೂ ನಿನ್ ಖುಷಿನ ತಾನೇ ಬಯಸ್ತವ್ರೆ ಅಂದ್ಮೇಲೆ ನೀನ್ ಸಂತೋಷವಾಗಿರ್ಬೇಕಲ್ವೇ? ಅಳ್ಬಾರ್ದು. ಇವತ್ತು ನೀನು ಅವ್ರನ್ನೆಲ್ಲರನ್ನೂ ಕಳ್ಕೊಂಡಿರ್ಬೋದು, ಆದ್ರೆ ದೇವ್ರಂತ ಒಬ್ಬ ಅವನಲ್ಲ. ಅವ್ನು ಇವತ್ತಲ್ಲ ನಾಳೆ ನಮ್ಮೆಲ್ಲರನ್ನೂ ಒಂದ್ ಮಾಡ್ತಾನೆ. ಅಲ್ಲಿವರೆಗೂ ನೀನ್ ಧೈರ್ಯವಾಗಿರ್ಬೇಕು ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.